ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ನಮ್ಮ ದೇಶದ ಮಧ್ಯಮ ವರ್ಗ ಸಾಲದ ವಿಷಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರೋದು ಹೇಗೆ? ಕುಟುಂಬದ ಉಳಿತಾಯ 50 ವರ್ಷಗಳಲ್ಲಿ ಕನಿಷ್ಠ ಮಟ್ಟ ಕುಸಿದಿರುವಾಗ ಸರ್ಕಾರ GDP ಬೆಳವಣಿಗೆಯನ್ನು ಏನಂತ ಸಂಭ್ರಮಿಸ್ತಾ ಇದೆ? ಮಧ್ಯಮ ವರ್ಗಕ್ಕೆ ಸಮೃದ್ಧಿಯ ಕನಸನ್ನ ಮಾರಿ ಅದರ ಹತಾಶೆಯಿಂದ ಲಾಭ ಮಾಡ್ಕೊಳ್ತಾ ಇರೋರು ಯಾರು? ಉಳಿತಾಯದ ಜಾಗದಲ್ಲಿ ಕ್ರೆಡಿಟ್ ಕಾರ್ಡ್ಗಳು, ಜೀವನೋಪಾಯದ ಬದಲು ಸಾಲಗಳು ನಮ್ಮನ್ನ ಆಳ್ತಾ ಇರುವಾಗ ದೇಶದಲ್ಲಿ ಅಚ್ಛೇದಿನ ಎಲ್ಲಿರೋದಿಕ್ಕೆ ಸಾಧ್ಯ ಇದೆ? ಮಧ್ಯಮ ವರ್ಗ ಶ್ರೀಮಂತವಾಗಿ ಕಾಣೋದಕ್ಕೆ ಸಾಲ ಮಾಡುವಂತ ವ್ಯಸನಿಯಾಗಿದೆಯಾ? ಶಾಲಾ ಶುಲ್ಕ ಮತ್ತೆ ಆಸ್ಪತ್ರೆ ಬಿಲ್ಗಳಿಗಾಗಿಯೂ ಕೂಡ ಸಾಲ ತೆಗೆದುಕೊಳ್ಳುವಂತ ಒಂದು ಸ್ಥಿತಿ ಇದ್ರೆ ಅದನ್ನ ಅಭಿವೃದ್ಧಿ ಅಂತ ಹೇಳೋದಿಕ್ಕೆ ಸಾಧ್ಯನಾ? ಹೊರಗಿನಿಂದ ಕಾಣ್ತಾ ಇರುವಂತ ಈ ಥಳಕು ಬೆಳಕಿನ ಹಿಂದೆ ನಮ್ಮ ಮಧ್ಯಮ ವರ್ಗ ಹೇಗೆ ಸಾಲದ ಶೂಲಕ್ಕೆ ಸಿಲುಕಿ ಒದ್ದಾಡ್ತಾ ಇದೆ, ಮತ್ತೆ ಆ ಬಗ್ಗೆ ಸರ್ಕಾರ ಏನೇನು ತಲೆ ಕೆಡಿಸ್ಕೊಳ್ಳದೆ ಇರೋ ಹಾಗಿರೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.